103:13 ವಾಕ್ಯ. ಹಾಂ, ಕನಿಕರಿಸ್ತಾನೆ. ಹಾಂ, ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ದೇವರು ಏನು ಮಾಡ್ತಾರಂತೆ? ಹಾಂ, ನೋಡ್ರಿ, ಇದು ಇಂಪಾರ್ಟೆಂಟ್. ದೇವರ ಕನಿಕರ ಅಂತ ನಾನು ನಿಮ್ಗೆ ಹೇಳಿದ್ರೆ, ನಾವು ಯಾವಾಗಲೂ ತಪ್ಪು ಮಾಡಿದಾಗೆಲ್ಲ ಅಯ್ಯೋ ಮಾಡಿಬಿಟ್ಟಲ್ಲ ಅಂತ ಹೇಳಿ ಗ್ರ್ಯಾಂಟೆಡ್ ಆಗಿ ತಗೊಳ್ಳೋದಲ್ಲ. ಏನು ವಾಕ್ಯ ಹೇಳ್ತಾ ಇದೆ? ಯಾರನ್ನು ಕನಿಕರಿಸ್ತಾನಂತೆ? ಭಯಭಕ್ತಿ ಉಳ್ಳವರನ್ನು. ನಾವು ಕಾಮಾಕ್ಷಿ ಅವರ ಮನೆ ಶೆಡ್ಡಲ್ಲಿ ನಾವು ಅವತ್ತು ಕೂತ್ಕೊಂಡು ಮನೇಲಿ ಹೇಳ್ಕೊಡ್ತಾ ಇದ್ದೆ. ನೆನಪಿದೆಯಾ ನಿಮಗೆ ಆ 2 ಪದ? ಭಯ ಭಕ್ತಿ. ಎಷ್ಟು ಜನ ನೋಡೋಣ ಆನ್ಸರ್ ಹೇಳ್ತೀರಾ? ಭಯ ಭಕ್ತಿನ ಹೇಗೆ ಹೇಳ್ಬೋದು? ಭಯ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು, ಭಕ್ತಿ ನಮ್ಮ ಆತ್ಮಕ್ಕೆ ಸಂಬಂಧ. ಯೋಸೇಫ ಅವತ್ತು ಪಾಪ ಮಾಡೋಕ್ಕೆ ಅವನಿಗೆ ಅವಕಾಶ ಇತ್ತು. ಆ ಪೋಟಿಫರನ ಹೆಂಡತಿ ಜೊತೆ ಪಾಪ ಮಾಡಲಿಲ್ಲ. ಏನು ಹೇಳ್ದ? ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ? ಅದೇನದು? ಭಯ, ಶರೀರದಲ್ಲಿ ಭಯ. ನೀವು ಯಾಕೆ ಪಾಪ ಮಾಡಲ್ಲ? ಸುಜಿತ್ ಯಾಕೆ ಪಾಪ ಮಾಡಲ್ಲ? ಸಿಂಪಲ್, ಸುಜಿತ್ಗೆ ಅವಕಾಶ ಸಿಗಲ್ಲ. ಕೆಲವರೇ ನಗ್ತಿದ್ದೀರಾ, ನಿಜನಾ ಸುಳ್ಳ? ಸುಜಿತ್ ಕೆಲವು ಸರಿ ಯಾಕೆ ಪಾಪ ಮಾಡಲ್ಲ? ಯಾರಾದ್ರೂ ನೋಡ್ಬಿಟ್ರೆ, ಸಿಕ್ಕಾಕೊಂಡ್ಬಿಟ್ರೆ? ಅದಲ್ಲ. ಕೆಲವ್ರು ನಗ್ತಿದ್ದೀರಾ, ನೀವು ನನ್ನ ಥರನೇ ತಾನೆ, ಏನು ಮೇಲಿಂದ ಉದುರಿದ್ದೀರೇನು? ಆದರೆ ನಿಜವಾಗಲೂ ಭಯ ಯಾಕೆ ಪಡಬೇಕು? ಪಾಪ ಯಾಕೆ ಮಾಡಬಾರ್ದು? ಯೆಹೋವನ ಭಯ. ಆ ಭಯ ಇರೋದ್ರಿಂದ ನಾನೇನು ಮಾಡಬಾರ್ದು? ನನ್ನ ದೇಹ, ಯೋಸೇಫನಿಗೆ ಭಯ ಇತ್ತು, ದಾನಿಯೇಲನಿಗೆ ಭಕ್ತಿ ಇತ್ತು. ಅವ್ರು ಹೇಳಿದ್ರು, ಪ್ರಾರ್ಥನೆ ಮಾಡಿ ಯಾರಾದರೂ ದೇವರ ಆ ರಾಜನಿಗೆ ವಿರುದ್ಧವಾಗಿ, ಆಜ್ಞಾಶಾಸನಿಗೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡೋರಿದ್ರೆ ಬೆಂಕಿಗೆ ಹಾಕಬೇಕು ಅಂದರು. 3 ಹೊತ್ತೂ ಮಿಡದೆ ಏನು ಮಾಡ್ದ ದಾನಿಯೇಲ? ಕಿಟಕಿ ಹತ್ರ ಮೊಣಕಾಲು ಹಾಕಿ ಏನು ಮಾಡ್ದ? ಪ್ರಾರ್ಥನೆ ಮಾಡ್ದ. ಅದಕ್ಕೆ ನಾನು ಹೇಳ್ತೀನಿ, ಅನೇಕ ಸಾರಿ ಇಸ್ಲಾಂ ಜನಾಂಗದವ್ರ ಹತ್ರ ಕಲ್ತ್ಕೋಬೇಕು ಭಕ್ತಿ ಬಗ್ಗೆ. ಎಲ್ಲೇ ಇದ್ರೂ ಮೊಣಕಾಲು ಹಾಕ್ತಾರೆ ಅವರು. ಅವ್ರಿಗೆ ನಿಜವಾಗಲೂ ಭಕ್ತಿ ಇದೆ. ಯಾರು ಅನ್ನೋದು ಅವ್ರಿಗೆ ಪ್ರಶ್ನೆ ಅಲ್ಲ, ಈ ಭಕ್ತಿ ಇದೆ ಅವರಿಗೆ. ಅವರ ಮಕ್ಕಳುಗಳಿಗೆ ಕಂಠಪಾಠ ಮಾಡಿಸ್ತಾರೆ. ಸಾಯಂಕಾಲ ಟೋಪಿ ಹಾಕ್ಸಿ. ಭಾಳಷ್ಟು ಜನರು, ನೀವು ಅನ್ಯ ಜನರುಗಳು ಏನಂತ ಹೇಳ್ತಿದ್ದೀರೋ ಅವರಿಗಿರುವಂಥ ಭಕ್ತಿ ವಿಶ್ವಾಸಿಗಳಿಗಿಲ್ಲ ನಾನು ತಿಳಿದ ಪ್ರಕಾರ. ನಮಗೇನು ಗೊತ್ತಾ? ಸ್ವಾಮಿ ಕ್ಷಮಿಸ್ತಾನೆ, ಆಮೇಲೆ ರಾತ್ರಿ ಎಲ್ಲ ಟೈರ್ಡ್ ಆಗಿದೆ ಏಸಪ್ಪ, ಪ್ರೇಯರ್ ಮಾಡ್ಕೊಂಡು ಮಲ್ಕೊತೀನಿ ಏಸಪ್ಪ. ಕನಿಕರ ಉಳ್ಳ ದೇವರು. ಆದರೆ ಬೈಬಲ್ ಹೇಳುತ್ತೆ, ದೇವರ ಕನಿಕರ ಅಂಥದಲ್ಲ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರನ್ನು ಕನಿಕರಿಸ್ತಾನೆ. ಅದಕ್ಕೆ ಮಕ್ಕಳಿಗೆ ನಾನು ಹೇಳೋದು, ಅರ್ಧ ಕಾಲು ಗಂಟೆ ಮುಂಚೆ ಬರಬೇಕು, ಆರಾಧನೆ ನಡೆಸೋ ನೀವು ಹಿಂಗಿರಬೇಕು. ಯಾಕಂದರೆ ಭಕ್ತಿವಂತರುಗಳು ತಮ್ಮ ಭಕ್ತಿಯನ್ನು ಪ್ರಕಟಿಸಬೇಕು. ಪ್ರೀತಿ ಹೊರಪಡಲಿಲ್ಲ ಅಂದರೆ ಅದು ಪ್ರೀತಿ ತೋರಿದ್ರೂ ವ್ಯರ್ಥ. ಪ್ರೀತಿ ಒಳಗಿದೆ ಅಂತ ಹೇಳಿ ನಾಟಕ ಮಾಡಿದ್ರೆ, ಅದು ಪ್ರಕಟವಾಗದೇ ಇದ್ದರೆ ಅದು ಭಕ್ತಿ ಅಲ್ಲ. ಭಕ್ತಿ ಅನ್ನುವಾಗ ಭಯ ಭಕ್ತಿ ಉಳ್ಳವರ ಮೇಲೆ ಏನು ಲಾಭ ಇದೆ ಪಾಸ್ಟ್ರೆ? ನಿಮ್ಗೇನು ಲಾಭ ಇದೆ? ಮೇಲೆ ನೋಡ್ರಿ, ಆ ವಾಕ್ಯ ಏನು ಹೇಳುತ್ತೆ? ಭಯ ಭಕ್ತಿ ಉಳ್ಳವರ ಮೇಲೆ 103 ಬೇಗ ನೋಡೋಣ. ಆ ವಾಕ್ಯ ಏನು ಹೇಳುತ್ತೆ? 11ನೇ ವಾಕ್ಯ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯ ಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಏನಾಗಿದೆ. ಎಲ್ಲರೂ ಹೇಳಿ, ಕೃಪೆ ಏನಾಗಿದೆ? ಪಕ್ಕದಲ್ಲಿರೋರ್ಗೆ ಹೇಳಿ, ನೀನು ಭಯ ಭಕ್ತಿಯಿಂದ ಇರು. ಹೇಳ್ರಿ, ಸ್ವಲ್ಪ ಅಲ್ಲಾಡಿಸಿ ಹೇಳ್ರಿ. ಎಲ್ಲ ನಿದ್ದೆ ಮಾಡ್ತಿದ್ದೀರಾ, ಕೆಲವರು ಬೇಜಾರಾಗಿದ್ದೀರಾ ನಾನು ಮಾಡಿದ ಟೆನ್ಷನ್ಗೆ ಅಲ್ವಾ? ಪರವಾಗಿಲ್ಲ, ಕೋಪಿಸ್ಕೊಂಡೇ ಹೇಳ್ರಿ. ಭಯ ಭಕ್ತಿ ಇದ್ದರೆ ನಿನ್ನ ಮೇಲೆ ಕೃಪೆ ಅಪಾರವಾಗುತ್ತೆ. ಹಲ್ಲೆಲೂಯಾ. ಮತ್ತು ಎಷ್ಟು ಅಪಾರ ಗೊತ್ತಾ? ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವ. ನಿಮಗೆ ಕಾಣ್ತಾ ಇರೋದು ಬರೀ ನೀಲಿ ಆಕಾಶ. 3 ಆಕಾಶ ಇದೆ. ನಿಮ್ಮ ಪಾಸ್ಟ್ರು ಕೂಡ ಮೊದಲನೇ ಆಕಾಶ ನೋಡಿದ್ದೀನಿ. ವಿಮಾನದಲ್ಲಿ ರೆಕ್ಕೆ ಪಕ್ಕದಲ್ಲಿ ಕಿಟಕಿ ಹತ್ರ ಹೋದಾಗ ಮೋಡಗಳು ಇಲ್ಲಿಂದ ಕಾಣೋದು ನನಗೆ ಪಕ್ಕದಲ್ಲಿ ಮುಟ್ಟೋಂಗೆ ಕಾಣುತ್ತೆ. ಫಸ್ಟ್ ಟೈಮ್ ನನಗೆ ಅನುಭವ ವಿಮಾನದಲ್ಲಿ ಹೋಗುವಾಗ, ಮೋಡ ಇಲ್ಲೇ ಇದೆ. ಅವಾಗ ವಾಕ್ಯಗಳು ನೆನಪಾಗ್ತಿತ್ತು ನನಗೆ. ಹಂಗಿದ್ರೆ ದೇವರು ಅಲ್ಲಿಂದ ನನಗನ್ಸಿದ್ದು, ಮೊದಲನೇ ಸರಿ ವಿಮಾನ ಹತ್ತಿದಾಗ ಹಂಗೆ ಅನಿಸಿದ್ದು. ಇಷ್ಟು ಲೈಟು ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಅಲ್ಲಿ ಉರಿತಾರೆ. ಎಲ್ಲ ದೊಡ್ಡ ಲೈಟ್ಗಳು ಇಟ್ಟಿದ್ದಾವೆ. ಇಟ್ಟಿರೋದ್ರಲ್ಲಿ ಇಟ್ಟಿಟ್ಟವನೇ ಮನುಷ್ಯ, ಅವನಿಗೆ ಇಷ್ಟೊಂದು ಬಿಲ್ಡಪ್ಪ ಅಂತ. ಅದಕ್ಕೆ ಕಣ್ಣೀರು ಬಂದು ನನಗೆ ಮೊದಲನೇ ಸಾರಿ ವಿಮಾನ ಹತ್ತಿದಾಗ. ನಾನು ಕೇಳಿದ್ರು ಮಲೇಷ್ಯಾಗೆ ಹೋಗಿ ಇಳಿದಾಗ, ಯಾಕೆ ನೀವು ಫಸ್ಟ್ ಟೈಮ್ ಹತ್ತಿದ್ದೀರಾ, ನಿಮ್ಗೇನು ಫೀಲ್ ಆಗುತ್ತೆ? ನಾನು ಹೇಳಿದೆ, ನನಗೇನು ಫೀಲ್ ಆಗಲಿಲ್ಲ. ಇಷ್ಟು ಜನರುಗಳು ನರಕಕ್ಕೆ ಹೋಗ್ತಾರಲ್ಲ ಅಂತ ನನಗೆ ಫೀಲ್ ಆಯಿತು ಅಂದೆ.
ನಿಜ ನನಗನ್ಸಿ ಇಷ್ಟು ಜನರುಗಳು. ಯಾಕಂದ್ರೆ ಆಕಾಶದಿಂದ ನೋಡುವಾಗ ನಾವು ಏನಿಲ್ಲರಿ, ಗಮನಿಸ್ರಿ, ಅದು ಬರೀ ಮೋಡ ಇರೋ ಆಕಾಶ, ಅದ್ರ ಮೇಲೆ ಕತ್ತಲೆ ಇದೆ, ಅಲ್ಲಿರೋದು ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳು, ಅದು 2ನೇ ಆಕಾಶ. ಸೈನ್ಸ್ ಹೇಳೋ ಸೀಕ್ರೆಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನು ದಾಟಿದರೆ ಮೇಲೆ ಇದೆ, ಅಲ್ಲಿ ಸಿಂಹಾಸನನಾಗಿರುವಂಥ ದೇವರಿದ್ದಾನೆ. ನಿಮ್ಗೆ ಗೊತ್ತಾಗ್ತಿದೆಯಾ? 3 ಆಕಾಶ ಇದೆ ಸೈನ್ಸ್ ಹೇಳುತ್ತೆ. ಹಾಗಿದ್ರೆ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ, ನಿನ್ನ ಭಯಭಕ್ತಿಯಿಂದ ಹಿಡಿದೆ ನಿನ್ನ ಮೇಲೆ ಕೃಪೆ ಅಷ್ಟು ಅಪಾರವಾಗಿದೆ, ಅಷ್ಟು ಅಪಾರ. ಊಹಿಸ್ಲಿಕ್ಕಾಗ್ತಿದ್ಯಾ? ನಿನಗೆ ಇಮ್ಯಾಜಿನ್ ಮಾಡೋಕ್ಕಾಗ್ತಿದ್ಯಾ? ಅಷ್ಟು ಕೃಪೆ ನಿನಗೋಸ್ಕರ ದೇವರು ರಿಸರ್ವ್ ಮಾಡಿಟ್ಟಿದ್ದಾನೆ. ಏನಕ್ಕೆ? ಬರೀ ನೀನು ಭಯಭಕ್ತಿಯಿಂದ ನಡ್ಕೊಂಡ್ರೆ ಸಾಕು. ಆ ಸೈನ್ಸ್ ಹೇಳೋಕ್ಕಾಗದಿರೋದನ್ನ ದೇವರು ಕೊಡ್ತಾನಂತೆ. ಅದನ್ನೇ ಆ ವಾಕ್ಯ ಹೇಳಿದ್ದು, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಸೈನ್ಸ್ ಹೇಳುತ್ತೆ, ನಾರ್ತ್ ಪೋಲ್ಗೆ, ಭೂಮಿಯ ಉತ್ತರ ಘಟ್ಟಕ್ಕೆ ನೀನು ತಲುಪಿದ್ರೆ ಯು ವಿಲ್ ಕಮ್ ಬ್ಯಾಕ್ ಟು ದ ಸೌತ್ ಪೋಲ್. ಉತ್ತರಕ್ಕೆ ಹೋದರೆ ಭೂಮಿಯಲ್ಲಿ ವಾಪಸ್ಸು ದಕ್ಷಿಣ ಸಿಗುತ್ತೆ. ಆದರೆ ವೆಸ್ಟ್ ಆ್ಯಂಡ್ ಈಸ್ಟ್ ನೆವರ್ ಮೀಟ್ಸ್. ಪಶ್ಚಿಮ ಪೂರ್ವ ಮೀಟ್ ಆಗೋದೇ ಇಲ್ಲ. ದೇವರು ಉಂಟು ಮಾಡಿರೋ ಭೂಮಿ ಅಂಥದ್ದು. ಪಶ್ಚಿಮ ಪೂರ್ವ ಯಾವತ್ತೂ ಸೇರದೇ ಇಲ್ಲ. ವಾಕ್ಯ ನಿನಗೆ ಅರ್ಥ ಆಗಬೇಕು. ನಮ್ಮ ದ್ರೋಹಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ, ಸುಜಿತ್ನ ದ್ರೋಹಗಳನ್ನು, ಜಾನಕಿ ಮಾಡಿದ ದ್ರೋಹಗಳನ್ನು, ನಂದಕುಮಾರ್ ಮಾಡಿದ ದ್ರೋಹಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ದೂರ ಮಾಡಿದ್ದಾನೆ. ಮತ್ತೆ ರಿಪೀಟೇ ಆಗಲ್ಲ. ವಾಪಸ್ ನೀನು ನಾನು ಜ್ಞಾಪಿಸಿದ್ರು ದೇವರು ಹೇಳ್ತಾನೆ, ಅಲ್ಲೇ ಅವತ್ತು ಅಲ್ಲಿಂದ ಅಲ್ಲಿಗೆ ಹಾಕಿದ್ದಾಯ್ತು. ಅರ್ಥ ಆಗ್ತಿದೆಯಾ ನಿಮಗೆ ಈ ವಾಕ್ಯ? ಓ, ದೇವರ ವಾಕ್ಯದ ರಹಸ್ಯಗಳು. ಅದಕ್ಕೆ ಈ ರೀತಿಯಾಗಿ ಅವತ್ತು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರೀತಿಸ್ನು ಅಂತ ಹೇಳುವಾಗ ಅರ್ಥ ಏನು? 2 ಕೈಗಳಲ್ಲಿ ಮೊಳೆ ಹೊಡೆದುಕೊಂಡಾಗ 2 ದಿಕ್ಕುಗಳಿಗೂ ಸೇರಿಸಿ ಹೊಡೆದಾಕಿದ್ನು ಪಾಪಗಳನ್ನು. ಈ ದಿಕ್ಕು ವಾಪಸ್ ಸೇರಲ್ಲ. ಆ ರೀತಿ ನೀನು ದ್ರೋಹಗಳನ್ನು ನಿನ್ನ ಮಕ್ಕಳ ಮೇಲೆ ನಾನು ಹಾಕಲ್ಲ. ಅಷ್ಟು ದೂರ ಮಾಡಲಿಕ್ಕೋಸ್ಕರ ಆ ಮೊಳೆಗಳು ತೂಗ ಹಾಕಲ್ಪಡ್ತು. ಹಾಗಿದ್ರೆ ಸುವಾರ್ತೆ ಅಂದರೆ ಏನು? ನನ್ನ ಪ್ರಕಾರ ಒಂದೇ ಒಂದು ವಾಕ್ಯ ಸುವಾರ್ತೆ ಬಗ್ಗೆ ಸರಿಯಾಗಿ ಹೇಳುವಂಥ ವಾಕ್ಯ. ಆ ವಾಕ್ಯ ನಿಮ್ಗೆ ಅರ್ಥ ಆದರೆ ನಿಮ್ಮ ಹೃದಯ ಬಹಳ ಬಹಳ ಆದರಣೆ ಹೊಂದ್ಕೊಳ್ಳುತ್ತೆ. ಅದೇನು ಗೊತ್ತಾ? 2 ಕೊರಿಂಥ 5ನೇ ಅಧ್ಯಾಯ 21ನೇ ವಾಕ್ಯ. 2 ಕೊರಿಂಥ 5:21 ನೋಡ್ರಿ. ಆ ವಾಕ್ಯ ಏನು ಹೇಳುತ್ತೆ? ನಾವು ಆತನಲ್ಲಿ ದೇವರಿಗೆ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದ್ನಂತೆ. ಅರ್ಥ ಆಗ್ತಿದೆಯಾ ನಿಮಗೆ? ಯಾರ ಬಗ್ಗೆ ಹೇಳಿರೋದು? ಅದು ಯೇಸು ಸ್ವಾಮಿ ಬಗ್ಗೆ. ನಾವು ದೇವರಿಗೆ ನೀತಿ ಸ್ವರೂಪಿಯಾಗಿರುವಂತೆ. ನೋಡ್ರಿ, ನನ್ನನ್ನು ಒಬ್ಬ ನೀತಿವಂತ ಅಂತ ನೀವು ಹೆಂಗೆ ಕರಿಬೋದು ಗೊತ್ತಾ? ನಾನು ರೈಲ್ವೆ ಸ್ಟೇಷನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿರೋದ್ರಿಂದ ಅಲ್ಲ, ಅಥವಾ ರೂಬನ್ನು ಸ್ನಾನ ಮಾಡಿಸೋದ್ರಿಂದಲ್ಲ. ನಾನು ಜಗತ್ತಿನಲ್ಲಿ ನೀವು ಹೇಳುವಂಥ 100,000 ಒಳ್ಳೆ ಕಾರ್ಯಗಳನ್ನ ಮಾಡಿದ್ರಿಂದ ನಾನು ನೀತಿವಂತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಬೈಬಲ್ ವಾಕ್ಯ ಹೇಳುತ್ತೆ. ಹೇಗೆ ನೀತಿವಂತನಾಗ್ತೀನಿ ಗೊತ್ತಾ? ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು, ಯಾರನ್ನ? ಯೇಸು ಸ್ವಾಮಿಗೆ ಪಾಪದ ಅರಿವಿತ್ತಾ? ಪಾಪ ಮಾಡಿದ್ನ ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ? ಇಲ್ಲವೇ ಇಲ್ಲ. ಅದನ್ನು ಏನು ಮಾಡಿದ್ನಂತೆ? ನಮಗೋಸ್ಕರ ಏನು ಮಾಡಿದ್ನಂತೆ? ಪಾಪ ಸ್ವರೂಪಿಯಾಗಿ. ಹಾಗಿದ್ರೆ ಆ ದ್ರೋಹಕ್ಕೆ ಒಂದು ಪೇಮೆಂಟನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕೊಟ್ಟನು. ಗಮನಿಸ್ರಿ, 1-2 ನಿಮಿಷ ನಾನು ನೋಡ್ರಿ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯುವಾಗ ನಡೆದಿದ್ದೇನೆಂದರೆ, ಕ್ರಿಸ್ತನ ಮೇಲೆ ಸುಜಿತ್ನ ಎಲ್ಲ ಪಾಪಗಳನ್ನು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಹಾಕಿದ್ನು. ಗಮನಿಸ್ರಿ ಈ ಉದಾಹರಣೆನ. ಯಾವಾಗ ಎಲ್ಲ ಸುಜಿತ್ನ ಪಾಪಗಳನ್ನು ಕ್ರಿಸ್ತನ ಮೇಲೆ ಹಾಕಿದಾಗ ಕ್ರಿಸ್ತನು ನಿಜವಾಗ್ಲೇ ಅಲ್ಲಿ ಏನಾದ ಗೊತ್ತಾ? ಸುಜಿತ್ನ ಸ್ಥಾನಕ್ಕೆ ಬಂದು ನಿಂತ್ಕೊಂಡ. ದೇವರು, ಗಮನಿಸ್ರಿ, ಯೇಸುವನ್ನು ನೋಡಿದಾಗ ಸುಜಿತನ್ನು ನೋಡಿದ್ನು. ಶಿಲುಬೆಯಲ್ಲಿ ಯೇಸು ಸ್ವಾಮಿನ ನೋಡುವಾಗ ಯಾರನ್ನು ನೋಡಿದ್ರು? ಸುಜಿತನ ನೋಡಿದ್ರು. ಗಮನಿಸ್ರಿ, ಸುಜಿತ್ನ ನೋಡುವಾಗ ಯೇಸು ಸ್ವಾಮಿಯನ್ನು ನೋಡಿದ್ರು. ಊಹೆ ಮಾಡೋಕ್ಕಾಗ್ತಿದೆಯಾ ನಿಮಗೆ? ಪಾಪ ಮಾಡಿ ದ್ರೋಹಿ ಆದಂಥ ನನ್ನ ಸ್ಥಾನ ಆತನಿಗೋಯ್ತು, ಆತನ ಸ್ಥಾನ ನನಗೆ ಬಂತು. ವಾವ್, ಅಪ್ಪ, ಎಷ್ಟು ದೊಡ್ಡ ನಿಧಿ ಹೇಳಿದ್ರು ನೀವೊಬ್ಬರೇ ಹಿಂಗೆ ಕುತ್ಕೊಳ್ಳೋಕ್ಕಾಗೋದು. ನನಗೆ ನೋಡಿದಾಗೆ ನೀವೊಬ್ಬರೇ, ನನ್ನ ಸಂಸ್ಥಾನದ ಪ್ರಿಯ ಮಕ್ಕಳೇ ಹಿಂಗಿರ್ಲಿಕ್ಕೆ ಸಾಧ್ಯ. ಯಾಕಂದರೆ ನಿಮ್ಮ ಪೇಮೆಂಟ್ನ ಆತನು ಸಲ್ಲಿಸಿ
ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮ ಸ್ಥಾನದಲ್ಲಿ ಆತನನ್ನು ಇಟ್ನು, ಆತನ ಸ್ಥಾನದಲ್ಲಿ ನಮ್ಮನ್ನು ಇಟ್ನು. ಅದಕ್ಕೆ ನಮ್ಮನ್ನು ನೋಡುವಾಗ ದೇವರು ನೀತಿವಂತನಾಗಿ ನೋಡ್ತಾನೆ. ಅದು ನಾವು ಮಾಡಿದ ಒಳ್ಳೆ ಕಾರ್ಯಗಳಿಂದ, ಕಾಣಿಕೆ ಕೊಟ್ಟಿದ್ದರಿಂದ, ಚರ್ಚ್ ಕಟ್ಟಿದ್ರಿಂದ ಅಲ್ಲ, ಮಗನನ್ನು ಪಾಪ ಸ್ವರೂಪಿಯಾಗಿ ಮಾಡಿದ್ರಿಂದ. ಆ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಪಾರವಾಗಿದೆ ಅಂದರೆ ಅದಕ್ಕೆ ಆ ವಾಕ್ಯ ಹೇಳಿದ್ದು. ಆ ದಂಡನೆಯನ್ನು ಯೇಸು ಸ್ವಾಮಿ ಅನುಭವಿಸಿದ್ರೆ ಅಂದ್ರೆ ವಾಪಸ್ ನೋಡ್ರಿ, ಕೀರ್ತನೆ 103:17 ವಾಕ್ಯಕ್ಕೆ ಬನ್ನಿರಿ. ನೀವು ಆ ವಾಕ್ಯಗಳಿಗೆ ಭಯಪಟ್ಟರೆ, ನಾನು ಆ ವಾಕ್ಯಗಳಿಗೆ ಭಯಪಟ್ಟರೆ, ಯೇಸು ಸ್ವಾಮಿಯನ್ನು ಮತ್ತೆ ಪಾಪ ಮಾಡಿ ಮಾಡಿ ದುಃಖಪಡಿಸದೆ ನೀತಿವಂತನ ಆಗಿದ್ದೀವಿ ಅನ್ನೋ ಅರಿವಿನಲ್ಲಿ ನನ್ನ ಕೈನ ಇನ್ನು ಮುಂದೆ ದೇವ್ರಿಗೆ ಕೊಟ್ಟಿದ್ದಾಯಿತು. ಕ್ಯಾಬ್ರಾ ಡ್ಯಾನ್ಸರ್ ಆಗಿದ್ದಂಥ ಒಬ್ಬ ಹುಡುಗಿ ರಕ್ಷಣೆ ಹೊಂದಿದ್ಲು. ಅವಳು ರಕ್ಷಣೆ ಒಂದು ದೀಕ್ಷಾಸ್ನಾನ ತೆಗೆದುಕೊಂಡ್ಳು, ಪಾಪದಿಂದ ಅರಿವು ಬಂತು. ಅವಳು ಫ್ರೆಂಡ್ಸ್ಗಳು ಬಂದು ಕೇಳ್ತಾರೆ, ನಿನ್ನ ಅಂಗಗಳು ಬಾ ಕಮ್ ಎಂಜಾಯ್ ವಿತ್ ಅಸ್, ಬಾ ಕ್ಯಾಬ್ರಾದಲ್ಲಿ ಡ್ಯಾನ್ಸ್ ಆಡಿದ್ರೆ ನಿನ್ಗೆ ಒಳ್ಳೆ ಹಣ ಬರುತ್ತಲ್ಲ, ಯಾಕೆ? ಅವಳು ಹೇಳಿದ್ಲು, ನನ್ನ ಕಾಲು ಸೋಲ್ಡ್ ಔಟ್ ಆಗೋಯ್ತು. ಈ ಕಾಲನ್ನ ನಾನು ಯೇಸು ಸ್ವಾಮಿಗೆ ಏನು ಮಾಡಿಬಿಟ್ಟೆ? ಕೊಟ್ಬಿಟ್ಟೆ. ನೀತಿಯ ಅಂಗಗಳಾಗಿ ನಾನು ಒಪ್ಪಿಸ್ಬಿಟ್ಟೆ. ಇನ್ನು ಈ ಕಾಲು ಕ್ಯಾಬ್ರಾಗೆ ಬರಲ್ಲ, ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಈ ಕಾಲುಗಳು ನೀತಿವಂತನ ಕಾಲುಗಳು. ಆ ಅರಿವು ನಮಗೆ ಮೊದಲು ಬರಬೇಕು ಅನ್ನೋದನ್ನೇ ದೇವರು ಬಯಸಿದ್ದು. ನಿಮ್ಮ ಅಂಗಗಳನ್ನು ಹೇಗೆ ಪಾಪಗಳಿಗೆ ನೀವು ಮೊದಲು ಒಪ್ಪಿಸಿದ್ರು, ನೀತಿಯ ಕಾರ್ಯಗಳಿಗೆ ನಿಮ್ಮ ಕೈಗಳನ್ನು ಏನು ಮಾಡಿರಿ, ಕಾಲುಗಳನ್ನು ಒಪ್ಪಿಸ್ರಿ. ಮೊದಲು ನಾನು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀತಿವಂತ ಭಯಭಕ್ತಿ ಉಳ್ಳವನಾಗಿ ನಾನು ನಡೆಯುವಾಗ ಏನಾಗುತ್ತೆ? 17ನೇ ವಾಕ್ಯ 103:17, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ಯುಗ ಯುಗಾಂತರಗಳವರೆಗೂ ಇರ್ತದೆ. ಹಾಲೆಲೂಯ. ಬರೀ ದಯೆ ನಿನ್ನ ಸಂತತಿಗೆ ಮುಗಿಯಲ್ಲ, ಯುಗ ಯುಗಾಂತರಗಳವರೆಗೂ ಇರ್ತದಂತೆ. ಹಾಲೆಲೂಯ. ಅದಕ್ಕೆ ಮತ್ತೆ ಏನು ಹೇಳುತ್ತೆ 18ನೇ ವಾಕ್ಯ, ಆತನ ನಿಬಂಧನೆಗಳನ್ನು ಕೈಗೊಂಡು ಆತನ ವಿಧಿಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಡೆಯುವವರ ಮಕ್ಕಳು ಮೊಮ್ಮಕ್ಕಳವರೆಗೂ ಆತನು ತನ್ನ ನೀತಿಯನ್ನು ಸಾಧಿಸುವನು. ಹಾಲೆಲೂಯ. ಅಂತ ಬಹಳ ಬಹಳ ಧೈರ್ಯವಾಗಿ ಹೇಳಬಲ್ಲೆ, ಈ ಬೈಬಲ್ನ ಎತ್ಕೊಂಡು ತಲೆ ದಿಂಬಲ್ ಕೆಳಗಡೆ ಇಟ್ಟವನಿಗಿಂತ ಈ ಬೈಬಲ್ ವಾಕ್ಯಗಳನ್ನು ಅನುಸರಿಸಿ ನಡೆದವ್ರನ್ನ 20 ವರ್ಷದಿಂದ ನಾನು ಗಮನಿಸಿದ್ದೀನಿ. ಅವರು ಯಾವಾಗಲೂ ಹೈಟಲ್ಲೇ ಇದ್ದಾರೆ. ಅವ್ರನ್ನ ಯಾವಾಗಲೂ ದೇವರು ಉನ್ನತದಲ್ಲಿ ಇಟ್ಟಿದ್ದಾನೆ. ಅವ್ರ ಮಕ್ಕಳುಗಳನ್ನು ಯಾವಾಗಲೂ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಯಾಕಂದರೆ ಈ ವಾಕ್ಯಗಳನ್ನು ಕೈಗೊಂಡು ನಡೆಯುವವನಿಗೆ ಸತ್ಯವೇದ ಹೇಳಿದ ಹಾಗೆ ಅವನ ಮಕ್ಕಳು ಮೊಮ್ಮಕ್ಕಳುಗಳವರೆಗೂ ನೀತಿಯನ್ನು ದೇವರು ಸಾಧಿಸ್ತಾನೆ. ಯಾಕಂದರೆ ಅಲ್ಲಿ ವಾಕ್ಯ ನೀವು ಗಮನಿಸಿ ನೋಡ್ರಿ, ದೇವರಿಗೆ ಪ್ರೀತಿ ಇದೆ, ಕನಿಕರ ಇದೆ, ಅದರಲ್ಲೊಂದು ಕಂಡೀಷನ್ ಇದೆ. 18ನೇ ವಾಕ್ಯದಲ್ಲಿ ಆತನ ನಿಬಂಧನೆಗಳನ್ನು ಕೈಗೊಂಡು, ಪಕ್ಕದಲ್ಲಿರೋರಿಗೆ ಹೇಳಿ, ಆತನ ನಿಬಂಧನೆಯನ್ನು ಏನು ಮಾಡಬೇಕು ನೋಡ್ರಿ. ನೀವು ಯಾರು ಮಕ್ಕಳುಗಳು ನಿಮ್ಮ ಫಾದರ್ಸ್ ಡೇಗೆ ಗಿಫ್ಟ್ ಕೊಟ್ಟರೋ ಗೊತ್ತಿಲ್ಲ. ನನ್ನ ಮಗ ಅದ್ಭುತವಾಗಿ ಒಂದು ಫಾದರ್ಸ್ ಡೇ ಗಿಫ್ಟ್ ಕೊಟ್ಟಿದ್ದಾನೆ. ನನ್ನ ರೂಮ್ನಲ್ಲಿ ಅವ್ನು ಬರೆದಿದ್ದ ಲೆಟ್ರೆಲ್ಲ ಬರೆದಿಟ್ಟಿರ್ತೀನಿ. ಅವನ ಕಾಲು ಕೂಡ ಹಚ್ ಮಾಡಿ ನಾನು ಒಂದು ಬುಕ್ ಮಾಡಿಟ್ಟಿದ್ದೆ. ಮೊದಲನೇದಾಗ ಅವನು ಹುಟ್ಟಿದಾಗ ಮೊದಲನೇ ಮಗ ನನ್ನ ಮಗ ಬರೆದಿದ್ದಾನೆ, ಮೈ ಡ್ಯಾಡ್ ಈಸ್ ಎ ಸೂಪರ್ ಹೀರೋ. ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬರೆದವನಾದರೆ ನಿಜವಾಗ್ಲೂ ಅವ್ನು ನನ್ನ ಪ್ರೀತಿಸ್ತಾನೆ. ಯು ಆರ್ ಮೈ ಬೆಸ್ಟ್ ಡ್ಯಾಡ್, ವೆನ್ ಐ ಫೆಲ್ ಡೌನ್ ಯು ಲೆಫ್ಟ್ ಮೀ ಅಂದ್ಬಿಟ್ಟ. LEFT ಬರೆದ್ಬಿಟ್ಟವನೆ. ಯು ಲಿಫ್ಟ್ ಮೀ ಅಂತ ಬರಿಬೇಕಾಗಿತ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಪ್ರಾಬ್ಲಮ್ ಇದೆ ನನ್ನ ಮಗನಿಗೆ. ಲೆಫ್ಟ್ ಮೀ. ಇನ್ನು ನಮ್ಮಪ್ಪ ನಾನು ಬಿದ್ದಾಗ ನಮ್ಮಪ್ಪ ಏನು ಮಾಡಿಬಿಟ್ಟ? ಶಿವು ಬಿಟ್ಟು ಹೋಗ್ಬಿಟ್ಟ. ನಿನ್ನ ಮಗನಿಗೆ ಈ ವಾರದಲ್ಲಿ ಯೂನಿಫಾರ್ಮ್ ಹಾಕ್ಸ್ಲಿಲ್ಲ ಅಂದರೆ ಮಗನೇ ನಿನಗೆ, ಅದು ಅವರ ಸೀಕ್ರೆಟ್, ಗೊತ್ತಾಯ್ತಾ? ಲೆಫ್ಟ್ ಮೀ ಅಲ್ಲ, ಲಿಫ್ಟೆಡ್ ಮೀ. ಇಷ್ಟು ಪ್ರೀತಿಯಿಂದ ಬರೆದು ಕೊಟ್ಟಿದ್ದಾನೆ. ನನ್ನ ಪ್ರೀತಿಸ್ತಾನೆ, ನನ್ನ ಬಗ್ಗೆ ಎಲ್ಲೆಲ್ಲ ಒಳ್ಳೆಯದೆಲ್ಲ ಹೇಳ್ತಾನೆ. ಆದರೆ ಎಂಥ ಪ್ರೀತಿಸೋ ಮಗನಿಗೆ ಈ ವಾರದಲ್ಲೂ ನಾನು ಹೇಳಿದೆ, ಮಗನೇ ಫಸ್ಟ್ ಟೆಸ್ಟು ರಿಸಲ್ಟ್ ಬಂದಿದೆ. ಐ ಲವ್ ಯು, ಯು ಲವ್ ಮೀ, ಬಟ್ ನಿನಗೊಂದು ಕೊಡಿಸ್ಬೇಕು ಅಂತ ನನಗೆ ಆಸೆ ಇದೆ. ಎಲ್ಲರ ಹತ್ರನೂ ಸೈಕಲ್ ನೋಡಿದಾಗ ಸೈಕಲ್ ನಾನು ಹೇಳಿದೆ, ನೀನು ಇದನ್ನು ಮಾಡಿದ್ರೆ ಮಾತ್ರನೇ ಪಪ್ಪ ನಿನಗೆ ಕನಿಕರವುಳ್ಳ ತಂದೆನೇ. ಯಾಕೆ ಕಂಡೀಷನ್ ಅಪ್ಲೈ ಮಾಡ್ತೀನಿ ಅಂದರೆ, ಆ ಕಂಡೀಷನ್ ಇದ್ದರೆ ಮಾತ್ರನೇ ತಂದೆ ಮಗನಿಗೆ ಸಂಬಂಧ ಸರಿ ಇರೋದು. ನೀವೆಲ್ಲ ಯಾರು ನಿಮ್ಮ ಮಕ್ಳಿಗೆ ಕಂಡೀಷನ್ ಹಾಕಲ್ಲ? ನಾನು ಮಾತ್ರ ದ್ರೋಹಿನಾ? ನಾವು ಯಾಕೆ ಹಾಕ್ತೀವಿ ಗೊತ್ತಾ? ಪ್ರೀತಿ ಇದೆ, ತಂದೆ. ಆದರೆ ನಿಬಂಧನೆಯನ್ನು ಕೈಗೊಳ್ಳದೇ ಇದ್ದರೆ ಅವನ ಆಸೆಯನ್ನು ನಾನು ನೆರವೇರಿಸೋಕ್ಕೆ 100 ಸಾರಿ ಯೋಚನೆ ಮಾಡ್ತೇನೆ. ಈ ಗುಣ ನಮಗೆ ಎಲ್ಲಿಂದ ಬಂತು? ದೇವರಲ್ಲಿರೋ ಗುಣ. ಅದಕ್ಕೆ ದೇವರು ಸತ್ಯವೇದದಲ್ಲಿ ಆ ರೀತಿ ಎಲ್ಲ ಕನಿಕರವುಳ್ಳ ತಂದೆ, ನಾನು ನಿನ್ನ ಆಶೀರ್ವದಿಸ್ತೀನಿ ಎಲ್ಲ ಹೇಳಿದ್ದಾನೆ.
ನಿನ್ನ ನಿಬಂಧನೆಯನ್ನು ಕೈಗೊಂಡು. ಅದಕ್ಕೆ ನಾನು ಇವತ್ತು ಅನೌನ್ಸ್ ಮಾಡುವಾಗ ನಿಮ್ಮನ್ನು ಯಾಕೆ ಗದರದೆ, ಆರಾಧನೆಗೆ ಬನ್ನಿ. ಸಬ್ಬತ್ ದಿನ ದಶಾಜ್ಞೆಯಲ್ಲಿ ದೇವರು ಬೆರಳಲ್ಲಿ ಬರ್ಕೊಟ್ಟಂಥ ಹಲಿಗೆಯಲ್ಲಿ ಮುಖ್ಯವಾದಂಥ 5ನೇ ಆಜ್ಞೆ ಅದು ಅಲ್ವಾ? 5ನೇದ 4ನೇದ? ರಿಮೆಂಬರ್ ದ ಸ್ಯಾಬತ್ ಡೇ ಟು ಕೀಪ್ ಇಟ್ ಹೋಲಿ. ಅದನ್ನು ನೀನು ಮಾಡಿದ್ರೆ ನಿನ್ನ ಮಕ್ಕಳು ಮೊಮ್ಮಕ್ಕಳವರೆಗೂ ನೀತಿಯನ್ನು ನಾನು ಸಾಧಿಸ್ತೇನೆ. ಈ ರೀತಿ 10 ಆಜ್ಞೆಗಳನ್ನು ದೇವರು ಬರೆದಿದ್ದಾನೆ. ಪರ ಸ್ತ್ರೀಯನ್ನು, ಪರರ ವಸ್ತುಗಳನ್ನು ನೀನು ಆಶಿಸಬಾರ್ದು. ಅದೆಲ್ಲ ದೇವರು ಯಾಕೆ ಬರೆದಿದ್ದಾನೆ ಗೊತ್ತಾ? ಆ ನಿಬಂಧನೆ ಒಳಗಡೆ ಇದ್ದಾಗ ಸಂಬಂಧ ಸರಿ ಇರುತ್ತೆ ಅಂತ ಬರೆದಿದ್ದಾನೆ ವಿನಾ ಕೋಪದಿಂದ ಬರೆದಿದ್ದಲ್ಲ. ಹಾಗಂತ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ದೇವರಿಗೆ ಇವತ್ತು ದೇವರ ಮೇಲೆ ನಿಮಗೆ ಭಯಭಕ್ತಿ ಇದೆಯಾ? ನಿಮಗೆ ದೇವರ ಮೇಲೆ ಭಯಭಕ್ತಿ ಇದ್ದರೆ ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ರಿ. ಈ ವಾರದಲ್ಲಿ ದೇವರನ್ನು ಯಾವಾಗೆಲ್ಲ ದುಃಖಪಡಿಸಿದ್ರೋ ಆವಾಗೆಲ್ಲ ವಾಪಸ್ಸು ದೇವರ ಹತ್ರ ಬಂದ್ರ? ತಿಂಗಳಾನುಗಟ್ಟಲೆ ನಿಮ್ಮ ಪಾಪಗಳು ಮಾಡಿದಾಗ ಫೇಲ್ ಆಗ್ತೀನಿ ಅಂತ ಪ್ರೇಯರ್ ಮಾಡ್ತಿದ್ದೀರಾ? ಬಿಸ್ನೆಸ್ ಹಾಳಾಗುತ್ತೆ ಅಂತ ಪ್ರೇಯರ್ ಮಾಡ್ತಿದ್ದೀರಾ? ಇಲ್ಲ ದೇವ್ರನ್ನ ದುಃಖಪಡಿಸಿದೆ ಅಂತ ಪ್ರೇಯರ್ ಮಾಡ್ತಿದ್ದೀವ? ಕೆಲವು ಸಾರಿ ಕೆಲವರಿಗೆ ದೇವ್ರ ಮೇಲೆ ಯಾಕೆ ಭಯ ಗೊತ್ತಾ? ಅಯ್ಯೋ ನಾನು ಪಾಪ ಮಾಡಿಬಿಟ್ರೆ ದೇವರು ಸಂಬಳ ಕಡಿಮೆ ಮಾಡಿಬಿಡ್ತಾನೇನೋ, ಬಿಸ್ನೆಸ್ ಹಾಳಾಗ್ಬಿಡುತ್ತೇನೋ. ನಾನು ಅನೇಕ ಸಾರಿ ಮೊದಲು ನೆನೆಸ್ತಿದ್ದೆ, ನಾನು ಪ್ರಸಂಗ ಮಾಡೋದಕ್ಕೆ ಮುಂಚೆ ಪರಿಶುದ್ಧವಾಗಿ ಪ್ರಸಂಗ ಮಾಡಬೇಕು. ಯಾಕಂದರೆ ನಾನು ಪರಿಶುದ್ಧವಾಗಿ ನಿಂತ್ಕೊಂಡ್ರೆ ಮಾತ್ರನೇ ದೇವರ ಪ್ರಸನ್ನತೆ ಚಲಿಸುತ್ತೆ. ಅದು ಕೂಡ ರಿಸಲ್ಟ್ ಓರಿಯೆಂಟೆಡ್. ಅದಾದಮೇಲೆ ವಾಕ್ಯದ ಅರಿವು ನನಗೆ ಬಂತು, ದೇವರೇ ನಾನು ಪರಿಶುದ್ಧವಾಗಿರಬೇಕು, ಅದು ಪ್ರಸಂಗ ಮಾಡಲಿಕ್ಕಲ್ಲ, ನನ್ನ ಮಕ್ಕಳುಗಳನ್ನು ಹಾಳಾಗ್ತಾರೆ ಅನ್ನೋದಕ್ಕಲ್ಲ, ನಾನು ಬೈಬಲ್ ಓದದೇ ಇರೋದ್ರಿಂದ ಲಾರಿ ಬಂದು ನನ್ನನ್ನು ಡಿಕ್ಕಿ ಹೊಡೆದ್ಬಿಡುತ್ತೆ ಅಂತ ನಮ್ಮಮ್ಮ ಎದುರಿಸಿದ್ದಕ್ಕಲ್ಲ. ಪರಿಣಾಮದ ಮೇಲಲ್ಲ ಭಯ, ಆತನ ಮೇಲಿರುವಂಥ ಪ್ರೀತಿ ಮೇಲೆ. ಆ ಕನಿಕರವುಳ್ಳ ತಂದೆಯನ್ನು ನೀವು ಪ್ರತಿದಿನ ಪ್ರೀತಿಸ್ತಿದ್ದೀರಾ? ಇದೇ ನನಗೆ ಈ ವಾರದಲ್ಲಿ ಬಂದಂಥ ಒಂದು ಕ್ವಶನ್. ನೀವು ದುಃಖಪಡಿಸಿದ ಮೇಲೆ ಆ ನಿಬಂಧನೆಯನ್ನು ಕೈಗೊಂಡು ನಡೀಲಿಲ್ವಲ್ಲ ಅಂತ ಹೇಳಿ ಭಾನುವಾರದವರೆಗೂ ಕಾಯ್ತಿದ್ದೀರಾ? ಇಲ್ಲ ಅವತ್ತು ರಾತ್ರಿನೇ ಸೆಟ್ಲ್ಮೆಂಟ್ ಮಾಡ್ಕೊತಿದ್ದೀರಾ? ಆ ಕನಿಕರವುಳ್ಳ ದೇವರು ಒಂದು ವೇಳೆ ಈ ರೀತಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸ್ತಾನೆ ಅಂತ ಹೇಳಿದಾಗ ಅದರಲ್ಲಿ ಇನ್ನೊಂದು ಸತ್ಯನೂ ನಾನು ಬೇಗ ನಿಮ್ಗೆ ಹೇಳಲೇಬೇಕು. ಇದನ್ನು ಹೇಳಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಒಂದು 10 ನಿಮಿಷ ನನ್ನೊಂದು ಕ್ಷಮಿಸ್ರಿ. 14ನೇ ವಾಕ್ಯ ಹೇಳುತ್ತೆ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. 103 18ನೇ ವಾಕ್ಯ 14ನೇ ವಾಕ್ಯ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ಏಕೆ ಕನಿಕರಿಸ್ತಾನೆ? ಒಂದು ವೇಳೆ ನೀವು ಭಯಭಕ್ತಿ ಉಳ್ಳವರಾಗಿ ನಡೆದಿಲ್ವಾ, ಮಿಸ್ ಮಾಡಿದ್ದೀರಾ, ಬೇಗನೆ ನಾನು ನಿಮ್ಗೆ ಆ ಅಂಶ ಹೇಳಬೇಕು. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ಏನು ಮಾಡಿದ್ದಾನೆ? ನೆನಪು ಮಾಡ್ಕೊಳ್ತಾನೆ. ಒಂದೊಂದು ಸರಿ ನಿಮ್ಮ ಪಾಸ್ಟ್ರಿಗೆ ನಿಮ್ಮ ಮೇಲೆ ಆ ಕನಿಕರ ಯಾವಾಗಲೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ದೇವರಿಗೆ ಆ ಕನಿಕರ ಇದೆ. ಆ ಕನಿಕರ ಏನು? ನಿಮ್ಮ ಶೋಧನೆ ಆತನಿಗೆ ಗೊತ್ತು, ನಿಮ್ಮ ಸನ್ನಿವೇಶಗಳು ಆತನಿಗೆ ಗೊತ್ತು, ನಿಮ್ಮ ಬಲಹೀನತೆಗಳು ಆತನಿಗೆ ಗೊತ್ತು. ಹೇಗೆ ಒಬ್ಬ ತಂದೆಗೆ ಮಗುವಿನ ಅಜ್ಞಾನ, ಮೂರ್ಖತನ ಎಲ್ಲ ಗೊತ್ತಾಗುತ್ತೋ ಅದನ್ನ ಅರ್ಥ ಮಾಡ್ಕೊಳ್ತಾನೆ ತಂದೆ, ಅದೇ ಥರ ದೇವರು ಏನು ಮಾಡ್ತಾನೆ? ಅರ್ಥ ಮಾಡ್ಕೊಳ್ತಾನೆ. ಅಲ್ಲಿ ವಾಕ್ಯ ಹೇಳುತ್ತೆ, ನೀವು ಯಾವಾಗಲೂ ಭಯಭಕ್ತಿ ಉಳ್ಳವರಾಗಿರ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಆದರೆ ಕೆಲವು ಸರಿ ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ಪಾಸ್ಟ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಈ ತಪ್ಪನ್ನ ನಾನು ಮತ್ತೆ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿಲ್ಲ ನಾನು ಯಾಕೆ ಮಾಡ್ತಾಯಿದ್ದೀನಿ, ಆದರೆ ಮತ್ತೆ ಮಾಡ್ತಾಯಿದ್ದೀನಿ ದೇವರು. ಪಾಸ್ಟ ಎಷ್ಟೋ ಜನ ಸಭೆ ದೇವರ ಮಕ್ಕಳುಗಳು ಈ ರೀತಿ ಹೇಳೋದು ನೋಡಿದ್ದೀವಿ. ಯಾಕಂದರೆ ವಾಕ್ಯ ಹೇಳುತ್ತೆ, ಹಿ ನೋಸ್ ಆರ್ ಫ್ರೇಮ್. ಆತನಿಗೆ ಏನಾಗಿದೆ? ನಾವು ಧೂಳಿ ಆಗಿದ್ದೇವೆ, ನಾವು ಮಣ್ಣಿನಿಂದ ಮಾಡಲ್ಪಟ್ಟವರು, ಹಾಗಾಗಿ ನಾವು ಮಿಸ್ ಮಾಡ್ತೀವಿ ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. 15ನೇ ವಾಕ್ಯದಲ್ಲಿ ನೀವು ನೋಡ್ರಿ ಹೇಳುತ್ತೆ, ಮನುಷ್ಯನ ಆಯುಷ್ಕಾಲ ಏನಾಗಿದೆಯಂತೆ? ಹುಲ್ಲಿನಂತಿದೆ, ಅವನು ಅಡವಿಯ ಹೂವಿನ ಹಾಗೆ ಏನು ಮಾಡ್ತಾನೆ? ಶೋಭಿಸ್ತಾನೆ. ಹುಲ್ಲು ಥರ ಬರ್ತಾ ಇದೆ ಅವನ ಆಯುಷ್ಕಾಲ ಅವನದಷ್ಟೇ. ಇವತ್ತು ಬೆಳಗ್ಗೆ ನಾನು ಹೆಂಡತಿ ಹೇಳ್ತಾ ಇದ್ಲು, ನೀವು ಹೇಗೆ ಇದ್ರು ಬಿಡಿ, ನೀವು ಹಿಂಗೆ ಚೆನ್ನಾಗಿ ಕಾಣ್ತಿರ್ತೀರಾ. ನಾನು ಅವಳಿಗೆ ಹೇಳಿದೆ, ಎಷ್ಟು ವರ್ಷ ಚೆನ್ನಾಗಿ ಕಾಣ್ತೀನೋ, ಅಂದವಾಗಿಯೋ ಬರಡಿನೋ ಅಲ್ಲ, ಇದು ಹುಲ್ಲು. 16ನೇ ವಯಸ್ಸಿನಿಂದ ಇದೇ ಬಿಡದಿಲ್ಲಿ ನೋಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿನ ನಾನು ನೋಡಿದೆ, ಯಾವಾಗಲೂ ಹಣ ಜಾಸ್ತಿ ಇತ್ತು, ಆ್ಯಪಲ್ನೇ ತಿನ್ನೋನು, ಬಾಡಿ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ದ, ಶ್ರೀಮಂತನ ಮಗ, ಕಾರಲ್ಲೇ ಸುತ್ತೋನು. 2 ವಾರದಿಂದ ನನ್ನ ಜೊತೆ ಟ್ರೈನಲ್ಲಿ ಪಕ್ಕ ಬಂದು ನಿಂತಿದ್ದಾನೆ. ಕುಡುಕ್ತು ಸ್ಮೆಲ್ಲು, ಚಪ್ಪಲಿ ನೆಟ್ಟಗಿಲ್ಲ, ಶ್ರೀಮಂತನ ಮಗ. ಯಾಕಣ ಏನಾಯ್ತು ನಿನಗೆ? ಚೆನ್ನಾಗಿದ್ದೀನಿ ಕಣ. ಅವನ್ನ ನೋಡಿದ್ದೇ ನಾನು ಬೇರೆ ರೀತಿ, ಭಾಳ ವೇದನೆಯಿಂದನೇ ಟ್ರೈನಿಂದ ಕೆಳಗಿಳಿದೆ. ಯಾವುದೋ ಒಂದು ಮೈಸೂರಿಗೆ ಪ್ರತಿ ದಿವಸ ಕೂಲಿಗೆ ಹೋದಂಗೆ ಹೋಗ್ತಿದ್ದಾನೆ. ಯಾರು ಅಪ್ಪ ಅಮ್ಮ ಮಗ ಸರಿ ಇಲ್ಲ ಅಂತ ಬಿಡ್ಸಾಕಿದ್ದಾರೆ ಅವನ್ನ. ಯಾಕೆ ಹೇಳ್ತಿದ್ದಾನೆ? ಶ್ರೀಮಂತ, ಅಡವಿ ಹುಲ್ಲಿನ ಥರ 16 ವರ್ಷದಿಂದ ಅವನ್ನ ನೋಡಿದೆ, ಶೋಭಿಸ್ತಾ ಇದ್ದ. ಆದರೆ ಅದೇ ವ್ಯಕ್ತಿ ಇವತ್ತು ಟ್ರೈನಿಂದ ಇಳಿಯುವಾಗ ಯಾರೋ ಇನ್ನೊಬ್ಬ ಬಂದ ಕುಡ್ಕ, ಬಾರ. ಇದು ಮನುಷ್ಯನ ಜೀವಿತ. ಬೈಬಲ್ ಹೇಳ್ತಾ ಇದೆ, ಮನುಷ್ಯನ ಆಯುಷ್ಕಾಲ ಹುಲ್ಲಿನಂತಿದೆ. ಅದಕ್ಕೆ ಹೊಸ ಹೊಸ ಬರ್ತಡೇ ನೀವು ಮಾಡುವಾಗ ನನಗೆ ಭಯ. ಯಾಕೆ ಭಯ?
40, 41, 80ಕ್ಕೆ ಬೇಗ ದಾಟ್ತಾ ಇದ್ದೀನಿ. ಸಾವು ಹತ್ರ ಬರ್ತಾ ಇದೆಯಲ್ಲ, ನಾನು ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡೋಣ? ನೀವೆಲ್ಲ ಸಾಯ್ಲಿ ಅಂತ ಕಳಿಸ್ಕೊಡ್ತಾ ಇದ್ದೀರಾ ನನ್ನ. ಇದು ಭಯ. ಯಾಕೆ? ಶೋಭಿಸ್ತೀವಿ, ಹೊಳಿತೀವಿ, ಆದರೆ ಮತ್ತೆ ಹೊಳೆಯಲ್ಲ. ಬೈಬಲ್ ಹೇಳ್ತಾ ಇದೆ, ನೀವು ಆ ರೀತಿ ಇರೋರು ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಆ ಗೋಲ್ಡನ್ ಮೌತ್ ಅನ್ನೋ ಬಂಗಾರದ ಬಾಯಿ ಇರುವಂಥ ಒಬ್ಬ ಸೇವಕ ಇದ್ದಂತೆ, ಜಾನ್ ಕ್ರಿಸೋಸ್ಟಮ್. ಅವನು ಹೇಳಿದಂತೆ, ಎಷ್ಟು ಬೇಗ ಜನರು ನಿಮ್ಮನ್ನು ಮರೆಯುತ್ತಾರೆ ಎಂಬ ಅರಿವು ನಿಮಗಿದ್ದರೆ ಈ ಭೂಮಿಯಲ್ಲಿ ಬದುಕುವಾಗ ದೇವರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡಿಸ್ತೀರಿ ವಿನ ಮನುಷ್ಯರನ್ನು ಮೆಚ್ಚಿಸೋಕ್ಕೆ ಪ್ರಯತ್ನ ಪಡಲ್ಲ. ಪ್ರವೀಣ್ ಪಗಡಾಲ ತೀರೋದ್ರು, ದೊಡ್ಡ ದೊಡ್ಡ ಸೇವಕರುಗಳು ತೀರೋದ್ರು. ಎಲ್ಲರೂ ನೆನೆಸ್ಕೊಂಡ್ರಷ್ಟೇ. ನೀವೇನೇನು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಿದ್ದೀರೋ ಅವರೆಲ್ಲರೂ ಜನರುಗಳು ಬೇಗ ಮರೆತು ಹೋಗ್ತಾರೆ. ಆದರೆ ಯಾವ ದೇವರನ್ನು ಮೆಚ್ಚಿಸಲಿಕ್ಕೆ ಬದುಕ್ತೀವೋ ಅದಕ್ಕೆ ಆ ಪ್ರಕೃತಿಯನ್ನು ಬಲ್ಲಂಥ ದೇವರನ್ನು, ದಾವೀದ ನನಗೆ ಯಾಕೆ ಇಷ್ಟ ಅಂದರೆ, ಅಲ್ಲಿ ನೋಡ್ರಿ, ಅವನಿಗೆ ಸ್ಥಾನ, ಮಾನ, ಪದವಿ, ಬಂಗ್ಲೆ, ಧೂಳು ಎಲ್ಲ ಇದೆ ರೀ. ಆದರೆ ಅವನಿಗೆ ತಾನು ಧೂಳು ಅನ್ನೋ ಅರಿವಿತ್ತು ಅವನಿಗೆ. ನೋಡ್ರಿ 19ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ? ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಏನು ಮಾಡಿದಾನಂತೆ? ಹಾಗಿದ್ರೆ ಆ ಸ್ಥಾನ ಇದೆ, ಸಿಂಹಾಸನ ಇದೆ, ರಾಜ ಮನೆತನ ಇದೆ. ಆದರೆ ಅದೆಲ್ಲವನ್ನು ಬಿಟ್ಟು ಅವನು ಹೇಳ್ತಾ ಇದ್ದಾನೆ, ದೇವರೇ ಸಿಂಹಾಸನದಲ್ಲಿ ಇರೋದು ಯಾರು? ನೀನು ದೇವರೇ, ನಾನು ಬರೀ ಧೂಳು ಸ್ವಾಮಿ. ಮತ್ತೆ ಅವನು ಹೇಳ್ತಾ ಇದ್ದಾನೆ ನೋಡ್ರಿ, ಆತನು ಸಮಸ್ತವನ್ನು ಆಳ್ತಾನೆ. ತಾನು ಆಳ್ತಾ ಇಲ್ಲ, ಯಾರು ಆಳ್ತಾ ಇದ್ದಾನೆ? ದೇವರು ಏನು ಮಾಡ್ತಾ ಇದ್ದಾನೆ? ಆಳ್ತಾ ಇದ್ದಾನೆ. ಇಸ್ರಾಯೇಲ್ಯರ ಪ್ರಯಾಣದಲ್ಲಿ ಎಷ್ಟೋ ಪಾಪಗಳನ್ನು ಅವ್ರು ಮಾಡಿದ್ರು. ಕೀರ್ತನೆ 78ರಲ್ಲೂ ನೀವು ನೋಡೋದಾದರೆ, ಆ ಪಾಪ ಮಾಡಿದಾಗ, ತಪ್ಪು ಮಾಡಿದಾಗ ದೇವರು ನಿಮ್ಮ ಪಾಸ್ಟ್ರ ಥರನೇ ಯಾವಾಗಲೂ ಗದರಿಸೋನಾಗಿರಲಿಲ್ಲ. 36ನೇ ವಾಕ್ಯ, 78, 36ನೇ ವಾಕ್ಯದಲ್ಲಿ, ಆದರೆ ಆತನ ಮುಂದೆ ಅವರ ಬಾಯಿ ವಂಚಿಸಿ ಏನಾಯ್ತಂತೆ? 78, 36 ಸುಳ್ಳಾಡ್ತು. ಅವರ ಹೃದಯ ಆತನಲ್ಲಿ ನೆಲೆಗೊಳ್ಳಿಲ್ಲ, ಆತನ ನಿಬಂಧನೆಯನ್ನು ನಿಷ್ಠೆಯಿಂದ ಕೈಗೊಳ್ಳಿಲ್ಲ. ಆದರೂ ಆತನು ಕರುಣಾಳುವು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ಯೇಸು ಸ್ವಾಮಿಗೆ ಕೋಪ ಬಂತಂತೆ, ಆದರೆ ಸಿಟ್ಟನ್ನು ಏನು ಮಾಡಲಿಲ್ಲಂತೆ? ಫುಲ್ಲು ಏರಗೊಡ್ಲಿಲ್ವಂತೆ. ಒಂದು ದಿವಸ ನನಗೆ ಈಗಲೂ ನೆನಪಿದೆ, ನನ್ನ ಮಗನಿಗೆ ಸರಿ ಬಿರಿ ಹೊಡೆದಿದ್ದ ತಕ್ಷಣವೇ ಮಾರನೇ ದಿವಸ ಕೀರ್ತನೆ 78, ತನ್ನ ಸಿಟ್ಟನ್ನು ಏರಗೊಡದೆ, ಈ ವಾಕ್ಯದ ಮೇಲೆ ಕೈ ಇಟ್ಟು ಅಳ್ತಾ ಇದ್ದೆ, ದೇವರೇ ನಿನ್ನ ಸಿಟ್ಟನ್ನು ಏರ್ಗೊಡ್ಲಿಲ್ಲ ಅಲ್ಲ, ನಾನು ಯಾಕೆ ಇಷ್ಟೊಂದು ಸಿಟ್ಟನ್ನು ಏರ್ಗೊಡ್ತಾ ಇದ್ದೀನಿ? ದೇವರು ನಮ್ಮ ಸಿಟ್ಟನ್ನೆಲ್ಲ, ಅವ್ರ ಸಿಟ್ಟನ್ನೆಲ್ಲ ಅವನು ಏರ್ಗೊಡದೆ. ನಿಮ್ಮ ಮನೆಗಳಲ್ಲಿ ನೀವು ಹೇಗಿದ್ದೀರಾ? ಸಿಟ್ಟು ಏರ್ಗೊಳ್ತಾ ಮನೆಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋ ಅರಿವಿಲ್ಲ ನಮಗೆ. ಆದರೆ ದೇವರ ಹಾಗಲ್ಲ. 39ನೇ ವಾಕ್ಯ, ಅವರು ಮಾಂಸ ಮಾತ್ರರು, ತಿರುಗಿ ಬಾರದ ಶ್ವಾಸ ಮಾತ್ರರು ಆಗಿದ್ದಾರೆ ಎಂಬುದನ್ನು ನೆನಪು ಮಾಡಿಕೊಳ್ತಾನೆ. ಇವತ್ತು ಕೂಡ ನಿಮಗೆ ನಾನು ಗದರ್ತಾ ಇದ್ದೆ, ಟೈಮಿಗೆ ಬರಲಿಲ್ಲ ಅಂತ. ಒಂದೊಂದು ಸರಿ ನಾನು ಯೋಚನೆ ಮಾಡಿದೆ, ತಪ್ಪಾಗಿ ತಿಳ್ಕೊಬೇಡ್ರಿ, ಮೋಸ್ಟ್ಲಿ ನೈಟು ಶಿಫ್ಟ್ ಲೇಟಾಗಿ ಏನಾದರೂ ಬಂದರೋ ಇವರು. ನನ್ನ ಮನಸ್ಸು ಈ ಥರನೂ ಒಳಗಡೆ ಒಂದು ಪ್ರಶ್ನೆ ಕೇಳುತ್ತೆ, ಹುಷಾರಿಲ್ಲದೆ ಬಂದ್ಲಾ? ಕೇಳಿದೆ ಅವಳನ್ನ, ಯಾಕೆ ಲೇಟಾಗಿ ಬಂದೆ? ಒಂದೊಂದು ಸರಿ ಹೇಳ್ಬಿಡ್ತೀನಿ, ಆಮೇಲೆ ಮತ್ತೆ ಆ ಕಾರಣ ನಿಜವಾಗಿದ್ದಾಗ ಒಂದು ಸರಿ ನನಗೆ ನೋವಾಗುತ್ತೆ, ಅಯ್ಯೋ ನಾನು ಬೇಗ ಜಡ್ಜ್ ಮಾಡಿಬಿಟ್ನೇನೋ. ಆದರೆ ದೇವರ ಗುಣ ಶ್ವಾಸ ಮಾತ್ರರು. ಇವತ್ತು ನೀವು ಯಾವುದ್ರಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಾ ದೇವರ ಮಕ್ಕಳೇ? ನನ್ನ ಜೀವಿತದಲ್ಲಿ ಆಗಾಗ್ಗೆ ನನ್ನನ್ನು ಗದರಿಸಿ ಎಚ್ಚರಿಸುವಂಥ ಒಬ್ಬ ಸೇವಕರುಗಳಲ್ಲಿ ಬಹಳ ಮುಖ್ಯವಾದವರು ಬಿಲ್ಲಿ ಗ್ರಹಾಮ್. ಲಕ್ಷಾಂತರ ಜನರುಗಳನ್ನು ದೇವರ ಕಡೆಗೆ ನಡೆಸಿದಂಥ ಸೇವಕ. ಅವ್ರ ಮುಖಾಂತರ ರಕ್ಷಣೆ ಹೊಂದಂಥ ವ್ಯಕ್ತಿಗಳು. ಹಾಲಿವುಡ್ ಅವ್ರನ್ನ ಕರೀತು ಸಿನಿಮಾ ನಟ ಆಗಲಿಕ್ಕೆ, ದೊಡ್ಡ ಪೋಸ್ಟ್ ಕೊಡ್ತೀವಿ ಅಂದರು, ಹೋಗಲಿಲ್ಲ. ಅಮೇರಿಕಾದ ಪ್ರೆಸಿಡೆಂಟ್ ಆಗಲಿಕ್ಕೆ ಅವಕಾಶಗಳು ಬಂತು, ಹೋಗಲಿಲ್ಲ. ವಾಟ್ ಮೋರ್ ಬೆಟರ್ ಯು ಕುಡ್ ಗಿವ್ ಮೀ ದ ಚಾನ್ಸ್. ನನಗೆ ಯಾವ ದೊಡ್ಡ ಸ್ಥಾನವನ್ನು, ಈ ಜಗತ್ತಿನಲ್ಲಿರುವಂಥ ಸೇವಕನ ಸ್ಥಾನಕ್ಕಿಂತ ದೊಡ್ಡದು ಯಾವ ಸ್ಥಾನ ಕೊಡ್ತೀರಾ ಅಂದರು ಬಿಲ್ಲಿ ಗ್ರಹಾಮ್. ಸತ್ಯವೇದವನ್ನು ಯಾವಾಗಲೂ ಕೈಗಳಲ್ಲಿ ಎತ್ತಿ ಹಿಡಿದು ಪ್ರಸಂಗ ಮಾಡ್ತಾ ಇದ್ದಂಥ ವ್ಯಕ್ತಿ. ನಮ್ಮ ದೇಶಕ್ಕೆ ಬಂದಾಗಲೂ ಕೂಡ ಲಕ್ಷಾಂತರ ಜನರು ಸೇರಿದರು. ಆದರೆ ಆ ಸೇವಕ ನೂರಾರು ಲಕ್ಷಾಂತರ ಮಂದಿಗೆ ಆಶೀರ್ವಾದವಾಗಿದ್ದವರು. ಆದರೆ ಅವ್ರ ಮಗಳು ರೂತ್ 21 ವರ್ಷ ವಿವಾಹ ನಡೆಸಿದ್ಲು. ಮಗಳು ಹೇಳಿದ್ಲು, ಬಿಲ್ಲಿ ಗ್ರಹಾಮ್ ಸತ್ತಂಥ ದಿನದಲ್ಲಿ 21 ವರ್ಷ ಮ್ಯಾರೇಜ್ ಲೈಫ್ ನಡೆಸಿದಂಥ ನಾನು, ನನ್ನ ಗಂಡನಿಂದ ನನಗೆ ಆಳವಾದಂಥ ದ್ರೋಹ ಆಗ್ತಲೇ ಇತ್ತು. ಹಾಗಾಗಿ ಸತ್ಯವೇದದ ಆಧಾರದ ಮೇಲೆ ನಾನು ಆಧಾರದ ಕಾರಣ, ವ್ಯಭಿಚಾರದ ಕಾರಣದಿಂದ ಡಿವೋರ್ಸ್ ತೊಗೋಬೋದಾಗಿತ್ತು. ಬಟ್ ಡಿವೋರ್ಸ್ನ ನಾನು ತಗೊಳ್ಳಿಲ್ಲ. ನಮ್ಮ ಅಕ್ಕನ ಮನೆಗೆ ನಾನು ಬದುಕಕ್ಕಾಗದೆ, ಇಷ್ಟ ಇಲ್ಲದೆ ಓಡೋದೆ.
ಅಲ್ಲಿ ಕೆಲವು ತಿಂಗಳುಗಳಿದ್ದೆ. ನಮ್ಮ ಅಕ್ಕನ ಹತ್ರ ಮನೆ ಹತ್ರ ಒಬ್ಬರು ಬರ್ತಾ ಇದ್ದಂಥ ಭಾನುವಾರ ಚರ್ಚಿಗೆ ಬರ್ತಾ ಇದ್ದಂಥ ಒಬ್ಬ ವಿಡೋವರ್, ಹೆಂಡತಿಯನ್ನು ಕಳ್ಕೊಂಡಂಥ ತೀರು ಹೋದಂತಹ ಒಬ್ಬ ವಿಧವ ಈಸ್ ಅ ವಿಡೋವರ್. ಅವನನ್ನು ನೋಡಿ ತನಗಿಷ್ಟ ಆಯಿತು, ಅವನೊಂದಿಗೆ ಮದುವೆ ಮಾಡ್ಕೊಳ್ತೀನಿ ಅಂದ್ಲು. 21 ವರ್ಷದ ಮ್ಯಾರೇಜ್ ಬ್ರೋಕನ್, ಪ್ರೀತಿ ಸಿಗಲಿಲ್ಲ, ಮಕ್ಕಳನ್ನು ಸಾಕ್ಲಿಕ್ಕೆ ಕಷ್ಟ ಆಗ್ತಾಯಿದೆ. ಎಲ್ಲೂ ಪ್ರೀತಿ ಸಿಗದೆ ಇರುವಂಥ ಜಗತ್ತಿನ ಪ್ರಸಿದ್ಧ ಬಿಲ್ಲಿ ಗ್ರಹಾಮ್ ಮಗಳು ಮಕ್ಕಳಿಗೆ ಹೇಳಿದ್ಲು, ಅವ್ರನ್ನ ನಾನು ಮದುವೆ ಆಗಬೇಕು ಅಂತಿದ್ದೀನಿ. ಮಕ್ಕಳು ಹೇಳಿದ್ರು ಬೇಡ ಮಮ್ಮಿ ಅಂದರು. ಅವ್ರ ತಂದೆ ಬಿಲ್ಲಿ ಗ್ರಹಾಮ್ ಜಪಾನ್ನಲ್ಲಿ ಸೇವೆ ಮಾಡ್ತಿದ್ದಾರೆ. ಫೋನ್ ಮಾಡಿ ಹೇಳಿದ್ಲು, ಪಾಪ ಐ ವಾಂಟ್ ಟು ಮ್ಯಾರಿ ಹಿಮ್. ಬಿಲ್ಲಿ ಗ್ರಹಾಮ್ ಹೇಳಿದ್ರಂತೆ, ಬೇಡ, ಅವಸರ ಪಡಬೇಡ. ಅವ್ರ ತಾಯಿ ಹೇಳಿದ್ರಂತೆ, ಅವಸರ ಪಡಬೇಡ. ರೂತ್ ಹೇಳ್ತಾಳೆ, ನನ್ನಿಷ್ಟ, ನನ್ನ ಪಾಪ, ನನ್ನ ಹಠ, ನನ್ನ ಸ್ವಭಾವಗಳಿಂದ 24 ಗಂಟೆಯಲ್ಲೇ ಮ್ಯಾರೇಜ್ ಆದೆ. ಆದರೆ ಆ ಸಂಬಂಧ ಕೂಡ ಮುರಿದು ಬಿತ್ತು. ಅವಮಾನ. ತಂದೆ ವಿಶ್ವಾದ್ಯಂತ ದೊಡ್ಡ ಸೇವಕ, ತಾಯಿ ಹತ್ರ ಹೋಗಲಿಕ್ಕೆ ಜಾಗ ಇಲ್ಲ. ಅಕ್ಕನ ಮನೇಲಿ ಎಷ್ಟು ದಿವಸ ಇರೋದು? ಅಪ್ಪ ಅಮ್ಮ ಒಂದು ವೇಳೆ ಏನಾದರೂ ಹೋಗಿ ಮನೆಗೆ ಹೋದರೆ, ಜಗತ್ತಿನ ಅತಿ ದೊಡ್ಡ ಸೇವಕನ ಮಗಳು ಈ ರೀತಿ ಆದ್ಲಲ್ಲ ಅನ್ನೋ ಅವಮಾನ. ಒಂದು ವೇಳೆ ತಾಯಿ ತಂದೆ ಏನು ಮಾತಾಡ್ಬೋದು? ಎಲ್ಲಿಗೆ ಹೋಗ್ಬೋದು? ರೂತ್ ಹೇಳಿದ್ಲು, ನನಗೆ ಯಾವುದೇ ಜಾಗ ಇಲ್ಲ ಹೋಗಲಿಕ್ಕೆ ಎಕ್ಸೆಪ್ಟ್ ಮೈ ಫಾದರ್. ನನ್ನ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಗಳನ್ನು ಶಾಲೆಯಿಂದ ಪಿಕ್ ಮಾಡಿಕೊಂಡು ಘಾಟ್ ಸೆಕ್ಷನಲ್ಲಿ ಏರಿ 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 ಹೋದ್ಲಂತೆ. ಲಾಸ್ಟ್ ಟರ್ನ್ ತಿರುಗೋವರೆಗೂ ಅವಳು ಮನಸ್ಸು ಹೇಳ್ತಾ ಇದೆಯಂತೆ, ಓ ಎಲ್ಲಿಗೆ ಹೋಗಲಿ, ಎಲ್ಲೂ ಪ್ರೀತಿ ಇಲ್ಲ, ದ್ರೋಹ, ವಂಚನೆ, ಮೋಸ. ಆದರೆ ಲಾಸ್ಟ್ ರೌಂಡ್ ತಿರುಗುವಾಗ ಬಿಲ್ಲಿ ಗ್ರಹಾಮ್ ಬಾಗಿಲತ್ರ 2 ಕೈಗಳನ್ನು ಚಾಚಿ ವೆಲ್ಕಮ್ ಹೋಮ್ ಅಂದ್ರ. ಸ್ವಾಗತ ರೂತ್, ನಿನಗೆ ಸುಸ್ವಾಗತ. ಅವಳು ಹೇಳ್ತಾಳೆ, ನನ್ನ ಅಪ್ಪನ ತೋಳ್ನಲ್ಲಿ ದೇರ್ ವಾಸ್ ನೋ ಬ್ಲೇಮ್ ಆ್ಯಂಡ್ ಶೇಮ್. ಅಲ್ಲಿ ಅವಮಾನ, ದೂರು ಇರಲಿಲ್ಲ. ಮುರಿಯಲ್ಪಟ್ಟವನಾಗಿದೆ. ಐ ವಾಸ್ ಬ್ರೋಕನ್ ಬಟ್ ಎಕ್ಸೆಪ್ಟೆಡ್. ಐ ವಾಸ್ ಅಗ್ಲಿ, ಕುರೂಪಿ ಅನ್ನಿಸ್ತಿತ್ತು ನನಗೆ ನನ್ನ ಲೈಫ್ ಬಗ್ಗೆ. ಬಟ್ ಐ ವಾಸ್ ಲವ್ಡ್, ನನ್ನನ್ನು ಪ್ರೀತಿಸಿದಾಗೆ ಅನ್ನಿಸ್ತು. ಐ ವಾಸ್ ಔಟ್ಕಾಸ್ಟ್, ನನ್ನನ್ನು ದೂರದಿಂದ ಯಾರೋ ತಳ್ಳಿದ ಹಾಗೆ ಅನ್ನಿಸ್ತು. ಬಟ್ ಐ ವಾಸ್ ವೆಲ್ಕಮ್ಡ್. ನನ್ನ ತಂದೆಯ ಅಪ್ಪುಗೆ ಒಳಗಡೆ ಫುಲ್ ಆಫ್ ಶೇಮ್ ಆ್ಯಂಡ್ ರಿಗ್ರೆಟ್, ಅವಮಾನ, ನೋವು, ಸಂಕಟ, ಜೀವನದ ಬಗ್ಗೆ ನಿರಾಶೆ. ಆದರೆ ತಂದೆ ತಪ್ಪಿಕೊಂಡಾಗ ಫುಲ್ ಆಫ್ ಲವ್. ಅವಳು ಹೇಳ್ತಾಳೆ, ಮಾತಾಡುವಾಗ ಮುಗಿಸಿದಂಥ ಮಾತು, ದೇವರು ಕನಿಕರವುಳ್ಳ ತಂದೆ ಅಂತ ನನಗೆ ಗೊತ್ತಾಗಿದ್ದು ಅವತ್ತು ನನ್ನ ತಂದೆ ನನ್ನನ್ನು ಸ್ವೀಕರಿಸಿದಾಗ. ಇವತ್ತು ನಾನು ನಿಮಗೆ ಗದರಿದ್ಬೋದು, ಆದರೆ ನಿಮ್ಮನ್ನು ಪ್ರೀತಿಸುವಂಥ ಒಬ್ಬ ಕನಿಕರವುಳ್ಳ ತಂದೆ ಹತ್ರ ನೀವು ದೇವರ ಹತ್ರ ಬರಬೇಕು. ನಿಮಗೇನೇ ಅವಮಾನ, ನೋವು, ಸಂಕಟಗಳಿದ್ದರೂ ಆ ಕನಿಕರವುಳ್ಳ ತಂದೆ ನಿಮ್ಮ ಮುರಿಯುವಿಕೆಯ ಮಧ್ಯದಲ್ಲೂ ನಿಮ್ಮನ್ನು ಸ್ವೀಕರಿಸ್ತಾನೆ. ನಿಮ್ಮ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವಂಥ, ನಿಮ್ಮ ಲೈಫ್ನಲ್ಲಿ ಆದಂತಹ ತಪ್ಪುಗಳನ್ನು ಯಾವಾಗಲೂ ದೂಷಣೆ ಮಾಡುವಂಥ ಒಬ್ಬ ದೇವರ ಹತ್ರ ನೀವು ಬಂದಿಲ್ಲ. ಆತನು ಕನಿಕರವುಳ್ಳ ತಂದೆ. ಇವತ್ತು ಆತನ ಹತ್ರ ನೀವು ಯಥಾರ್ಥವಾಗಿ ಬರ್ಬೋದು, ಇದ್ದ ಹಾಗೇ ನೀವು ಬರ್ಬೋದು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀರಾ, ಸ್ವಾಮಿ, ಅವತ್ತು ಬಿಲ್ಲಿ ಗ್ರಹಾಮ್ ತನ್ನ ಮಗಳಿಗೆ ತೋರಿಸಿದ್ದು ಹಾಗಂತ ಎಲ್ಲರೂ ಆ ಪಾಪಗಳನ್ನು ಮಾಡ್ರಿ ಅನ್ನೋದಕ್ಕಲ್ಲ ಪ್ರೇರೇಪಣೆ. ಒಂದು ವೇಳೆ ನಮ್ಮ ಮೂರ್ಖತನಗಳಿಂದ ನಾವು ಆ ರೀತಿ ಆಗಿದ್ರು, ನಮ್ಮನ್ನು ಯಾವಾಗಲೂ ಸ್ವೀಕರಿಸುವಂಥ ಪ್ರೀತಿಯುಳ್ಳ, ಕನಿಕರವುಳ್ಳ, ಪೂರ್ಣ ದಯೆಯುಳ್ಳ ಒಬ್ಬ ತಂದೆ ಇವತ್ತು ಈ ಆಲಯದಲ್ಲಿದ್ದಾನೆ. ನೆನ್ನೆ ನಾನು ಪ್ರಾರ್ಥನೆ ಮಾಡ್ತಿದ್ದಾಗ ದೇವರು ಕೆಲವರಿಗೆ ಹೇಳ್ತಾ ಇದ್ನು, ನಿಮ್ಮ ಫಾಲ್ಟ್ಸ್, ನಿಮ್ಮ ಮಿಸ್ಟೇಕ್ಸ್ಗಳನ್ನು ಮೀರಿ ಒಬ್ಬ ಕನಿಕರವುಳ್ಳ ತಂದೆಯ ಹತ್ರ ಯಥಾರ್ಥವಾಗಿ ಹೇಳ್ರಿ. ಕೆಲವರು ನೀವೆಲ್ಲಿರೋರು ಇವತ್ತು ಕಣ್ಣೀರು ಸುರಿಸಲೇಬೇಕು. ನೀನು ಕನಿಕರವುಳ್ಳ ತಂದೆ ಆಗಿದ್ದರೆ ನಿನ್ನ ಸಂತತಿಗಾಗಿ ನೀನು ಗೋಳಾಡ್ತೀಯ, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀರಾ. ನಿಮಗೆ ಈ ವಾಕ್ಯಗಳು ನಿಜವಾಗಿಯೂ ಯಥಾರ್ಥವಾಗಿಯೂ ಹತ್ತಿರವಾಗಿದ್ದರೆ, ತಾಯಂದರೆ ನೀವು ಮೊಣಕಾಲೂರ್ತೀರ ನಿಮ್ಮ ಮಕ್ಕಳುಗಳ ಪರವಾಗಿ. ಇವತ್ತು ಈ ಚರ್ಚ್ನಲ್ಲಿ ಯಾರೂ ಕೂಡ ಕನಿಕರವುಳ್ಳ ತಂದೆ ಹತ್ರ ಕ್ಷಮೆಯನ್ನು ಪಡೆಯದೆ ಹೋಗಬಾರ್ದು.
ಈ ವಾರವೆಲ್ಲ ನಾನು ನಿಮಗಾಗಿ ರಹಸ್ಯವಾಗಿ ಕೇಳ್ತಿದ್ದು ಒಂದೇ, ದೇವರ ಕನಿಕರ ನಿಮ್ಮ ಮಕ್ಕಳುಗಳ ಮೇಲೆ ದೊರಕಲಿ. ಅಳುವುದಕ್ಕೆ ನಾಚಿಕೆ ಪಡಬೇಡ್ರಿ. ಎಲ್ಲರ ಕಣ್ಗಳು ಮುಚ್ಚಲ್ಪಟ್ಟಿರಲಿ. ನೀವು ಮಾಡಿದಂಥ ದ್ರೋಹಗಳು ನಿಮಗೂ ದೇವರಿಗೂ ಮಾತ್ರ ಗೊತ್ತು. ಕಣ್ಣೀರು ಸುರಿಸ್ರಿ. ದೇವರೇ, ನನ್ನ ಮೇಲೆ 1000 ತಲೆಮಾರುವರೆಗೂ ದಯೆ ಕೊಡ್ತೀನಿ ಅಂತ ಹೇಳಿದ್ಯಾ. ಆ ದಯೆ ನನ್ನ ಮಕ್ಕಳುಗಳ ಮೇಲೆ ಬರಲಿ. ನನ್ನ ಸಭೆಯ ಒಬ್ಬೊಬ್ಬ ಮಕ್ಕಳುಗಳ ಮೇಲೂ ಇವತ್ತು ಆ ಕನಿಕರವುಳ್ಳ ತಂದೆ, ಒಂದು ವೇಳೆ ಇವರು ಬೆಳೆದಂಥ ರೀತಿಯಲ್ಲಿ ತಂದೆ ತಾಯಿಯ ಪ್ರೀತಿ ಇಲ್ಲದೆ ಏನೆಲ್ಲ ವೇದನೆಗಳಿದೆಯೋ ಸ್ವಾಮಿ, ಅವೆಲ್ಲವೂ ಇವತ್ತು ವಾಸಿ ಆಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾನು ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೀನಿ. ಇವತ್ತು ಕೆಲವರನ್ನ ದೇವರು ಆದರಣೆ ಮಾಡ್ತಾ ಇದ್ದಾನೆ. ಆತನ ಅಪ್ಪುಗೆಯಲ್ಲಿ ಅವಮಾನ ಇಲ್ಲ, ಆತನ ಅಪ್ಪುಗೆಯಲ್ಲಿ ದೋಷಾರೋಪಣೆ ಇಲ್ಲ. ನೀವು ಲಾಸ್ಟ್ ಕಡೆಯ ಬೆಂಡಿಗೆ ಬಂದಿದ್ದೀನಿ ಅಂತ ನೀವು ಹೇಳಿದರೂ ಕೂಡ ಅಲ್ಲಿ 2 ಕೈಗಳನ್ನು ಚಾಚಿ ನಿಲ್ಲುವಂಥ ಒಬ್ಬ ತಂದೆ ಇದ್ದಾನೆ. ಸಾಯೋವರೆಗೂ ಇದನ್ನು ಮರಿಬೇಡ್ರಿ. ಯೆಹೋವನು ಕನಿಕರವು, ಕೃಪೆಯು, ದೀರ್ಘಶಾಂತನು, ಪೂರ್ಣ ಪ್ರೀತಿಯು ಉಳ್ಳವನು.